ಬಾ ಗಣೇಶ್. ಏ ಬಾ 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 ಬನ್ನಿ ಬನ್ನಿ ಬಾ ಸರ್. ಗಣೇಶ್. ನಾಗೇಂದ್ರ ಪ್ರಸಾದ್. ಎಲ್ರಿಗೂ ನಮಸ್ಕಾರ. ಈಗ ತಮಗೆಲ್ಲ ಗೊತ್ತಿದೆ, ಇದೇ ಆಗಸ್ಟ್ 15ನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಾನು ಒಬ್ಬ ಕಲಾಭಿಮಾನಿಯಾಗಿ, ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಿಷ್ಟೇ, ದಯವಿಟ್ಟು ಎಲ್ಲರೂ ಬಂದು ಒಂದು ಸಲ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ನ ನೋಡಿ. ಯಾಕೆಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ, ಒಬ್ಬ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಇಂದು ಎಲ್ಲರೂ ಅವ್ರಿಗೊಂದು ಅನುಕೂಲ ಆಗುತ್ತೆ, ಅವ್ರ ಜೀವನ ಆಗುತ್ತೆ, ಅವ್ರಿಗೊಂದು ಕೆಲಸನ ನೀವೇ ಒಂದು ಕಲ್ಪಿಸ್ಕೊಟ್ಟಕ್ಕಾಗುತ್ತೆ. ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ. ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದರೆ, ನಿರ್ಮಾಪಕರು ಮಾತಾಡೋದು, ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು ಮಾತಾಡಿದ್ರು. ನಾ ಗಣೇಶ್ ಜೊತೆಲಿದ್ದು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ. ತುಂಬ ಚೆನ್ನಾಗಿತ್ತು, ಲವ್ಲಿ ಟು ವರ್ಕ್ ವಿತ್ ಗಣೇಶ್. ಆ್ಯಂಡ್ ಯಾಕೆಂತಂದರೆ ಬಿಕಾಸ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ಶೂಟಿಂಗ್ ಮಾಡ್ತಾಯಿದ್ವಿ ಅಂತ ಅನಿಸಿರಲಿಲ್ಲ. ಯಾಕಂದರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು, ಎಲ್ಲರೂ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ದೀವಿ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧ್ಯಮದ ಹತ್ರ ನಾನು ಕೈ ಮುದ್ದು ಪ್ರಾರ್ಥನೆ ಮಾಡ್ತೀನಿ. ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು, ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು, ಇಂಥವ್ರು ಮಾಡಿದ್ದಾರೆ, ಇಂಥವ್ರ ರೈಟ್ರು, ಇಂಥವ್ರು ಸಿಂಗರ್ಸು, ಇಂಥವ್ರು ಇದನ್ನು ಮಾಡಿದ್ದಾರೆ, ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು, ಬಿಕಾಸ್ ಯಾಕಂದ್ರೆ ಅವರು ಶ್ರಮ ಇದ್ದಿದ್ದಾರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ. ಅವ್ರ ಶ್ರಮ ಮುಖ್ಯ, ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್. ದಯಮಾಡಿ ಇದನ್ನು ನೀವು ಪ್ರೊಜೆಕ್ಟ್ ಮಾಡಿ. ಇಟ್ಸ್ ನಾಟ್ ಈಗ ಕೇಸ್ ಆಗ್ತೀನಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗೆ ಅಷ್ಟೇ. ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಬಲ್ ಪರ್ಸನ್. ಅವ್ರು ಯಾವುದೇ ಕಾರಣಕ್ಕೂ ಕೋಪ ಆಗಲಿ, ಸುಮ್ಮನೆ ಮಿಸ್ಟೇಕೆ ನಾವು ಹೇಳಿರ್ಬೇಕಷ್ಟೇ, ಎಲ್ಲ ಯಾವುದನ್ನು ನಡೆಯೋದಿಲ್ಲ. ಆಸ್ ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ದಯಮಾಡಿ ನೀವು ಕೆಲಸ ಮಾಡಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಂತ್ರಿ ಮಾಲಲ್ಲಿ ಇದು ಮಾಡಿದ್ವಿ, ಒಂದು ಈವೆಂಟ್ಗೆ ನಾನು ಹೋಗಿದ್ದೆ. ಸೊ ದಿಸ್ ದ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ನಿಮ್ಮೆಲ್ಲ ಭೇಟಿ ಮಾಡಿದ್ದಕ್ಕೆ ಎಲ್ಲ ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ. ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶದಲ್ಲಿ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶನ, ಬಿಕಾಸ್ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನನ್ನೇ ಶಶಿಕುಮಾರೇ ಬೇಕು ಅಂತೇಳಿ ಯಾಕೆ ಇದು ಮಾಡಿದ್ರೆ ನನಗೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ. ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟ್ ಒಂದು ದಿವಸ ಬಂದಮೇಲೆ ಹೇಳ್ತಾರೆ ನನ್ನವರ ಸುಮಾರು ಒಂದು 8-10 ಹಳೆಯ ವರ್ಷದ ಸ್ನೇಹ ಅವರಿಗೆ. ಐ ಡೋಂಟ್ ನೋ, ಅವರೇ ಹೇಳಿದ್ದು ನಮ್ಮಲ್ಲಿ ನನಗೆ. ಸೊ ಹೀಗಾಗಿ ಸರ್ ಶ್ರೀನಿವಾಸ ರಾಜ್, ನೈಸ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್. ಆ್ಯಂಡ್ ಇನ್ನೊಂದು ಸಲ ದಯಮಾಡಿ 15ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು, ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ಸಖೀರ್ ಯಾರಿಗಾರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ. ಖಂಡಿತವಾಗ್ಲೂ ಹೇಳುತ್ತೆ, ಇದೊಂದು ಹೋಮ್ಲಿ ಮತ್ತು ಒಂದು ಫ್ಯಾಮಿಲಿ, ಒಂದು ಭಾಳ ಹ್ಯೂಮರಸ್ ಆಗಿ ಒಂದು ಇದೆ ಈ ಕಥೆ. ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದೆ ಎಂಟೈರ್ ಟೀಮ್ಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಒಂದು ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸರ್. ಮಾತಲ್ಲೇ ನಿಮ್ಮನ್ನು ಕಳಿಸ್ಬಿಟ್ರೆ ಹೆಂಗೆ ಸರ್? ಸುಪ್ರೀಂ ಹೀರೋ ಅವರನ್ನ ಒಂದು ಹೆಜ್ಜೆ ಬರಬೇಕು, ನಾವೆಲ್ಲರೂ ನೋಡಬೇಕು. ಮತ್ತೊಮ್ಮೆ ಹಾಡು ಬರುತ್ತೆ ಸರ್, ಇವಾಗ ಹಾಡು ಬರಲಿ ಸರ್. ನಿಮ್ಮೆಲ್ಲರ ಫೇವ್ರೆಟ್ ಹಾಡು ಬರುತ್ತೆ ಸರ್. ಸರ್ ಒಂದೇ ಒಂದು ಹೆಜ್ಜೆ ಸರ್. ಕಮಾನ್, ಮ್ಯೂಸಿಕ್ ಪ್ಲೀಸ್. ಬಾ ಗಣೇಶ್. ಬಾ 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 ಬನ್ನಿ ಬನ್ನಿ ಸರ್. ನಾಗೇಂದ್ರ ಪ್ರಸಾದ್, ಬರಲೇಬೇಕು. ಬಾ ಗಣೇಶ್. ಯಾರು? ನಾಗೇಂದ್ರ ಪ್ರಸಾದ ಸರ್. ನಾಗೇಂದ್ರ ಪ್ರಸಾದ್ ಸರ್, ಬನ್ನಿ ಸರ್. ರಘು, ಅಕ್ಷಿತ್ ಶಶಿಕುಮಾರ್ ಅವರಿದ್ದಾರೆ, ಆದಿತ್ಯ ಶಶಿಕುಮಾರ್ ಅವರಿದ್ದಾರೆ. ಅವ್ರನ್ನ ವೇದಿಕೆಗೆ ಬರ್ಮಾಡೋಣ. ಕಮಾನ್. ಸರ್
ಮಾಲ್ವಿಕಾ ಅವ್ರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಂಡ್ಬಿಡೋಣ. ಸೊ ಬನ್ನಿ ಮ್ಯಾಮ್. ಓಕೆ ರೆಡಿ? ಒನ್ ಲಾಸ್ಟ್ ಟೈಮ್ ನೀವು ನಮ್ಮ ಜೊತೆ ಡಾನ್ಸ್ ಮಾಡಿ ಎಲ್ರು. ಓಕೆ